ಶ್ರೀ ಗುರುಭ್ಯೋ ನಮಃ. ಭಾಗವತದ 2ನೇ ಸ್ಕಂದದ 7ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಜಲ್ಪ್ಯಾವೃತಂ ಅಂತ ಒಂದು ಶಬ್ದ ಇದೆ. ಅದ್ರ ಬಗ್ಗೆ ನಾವು ಕಳೆದ ದಿವಸ ನೋಡೇ ಇದ್ದೀವಿ. ಅದ್ರ ಬಗ್ಗೆ ಒಂದು ಸ್ಪಷ್ಟೀಕರಣ ನಾವೀಗ ಪಡ್ಕೊಳ್ಬೇಕು. ವಸ್ತುತಃ ಜಲ್ಪಿ ಎಂಬ ಶಬ್ದಕ್ಕೆ ಅರ್ಥ ಏನು ಇತ್ಯಾದಿ ಎಲ್ಲವನ್ನೂ ಕೂಡ ನಾವಲ್ಲಿ ಮತ್ತೊಂದು ಬಾರಿ ಗಮನಿಸಬೇಕು. ಅದು ಸ್ತ್ರೀಲಿಂಗ ಶಬ್ದ. ಅದಕ್ಕೆ ಇವತ್ತಿನ ಕೋಶಗಳಲ್ಲಿ ಇನ್ಆರ್ಟಿಕ್ಯುಲೇಟ್ ಸ್ಪೀಚ್, ಅಸ್ಪಷ್ಟವಾದ ಮಾತು, ಮರ್ಮರಿಂಗ್ ಅಂತ ಹಿಂಗೆಲ್ಲ ಅರ್ಥಗಳಿವೆ. ಸ್ಪೀಕಿಂಗ್ ಇನ್ ಎ ಲೋ ವಾಯ್ಸ್, ಕೆಳದನಿಯಲ್ಲಿ ಮಾತನಾಡುವುದು ಅಂತ ಕೂಡ ಅದಕ್ಕೆ ಅರ್ಥ ಕೊಟ್ಟಿದ್ದಾರೆ. ಭಾಗವತದಲ್ಲಿ ಇಲ್ಲಿ ಜಲ್ಪಿ ಅಂದರೆ ವೇದ ಇತ್ಯಾದಿ ಕಡೆಗಳಲ್ಲೂ ಕೂಡ ಕೆಲವು ಕಡೆ ಆ ಶಬ್ದ ನಮಗೆ ಕೇಳಿ ಬರ್ತದೆ. ಮಾನೋ ನಿದಾ ಈಶತ ಮೋತ ಜಲ್ಪಿ ನಿಹಾರೇಣ ಪ್ರಾವೃತ ಜಲ್ಪ್ಯ ಅಂತ ಹೀಗೆಲ್ಲ ಅಲ್ಲಿ ನಾವು ಹೇಳಿದ್ದು ಸ್ವಲ್ಪ ಅಸ್ಪಷ್ಟ ಇರ್ಬೋದು. ಜಲ್ಪ್ಯ ಅನ್ನೋದು ಜಲ್ಪ್ಯಾಹ ಅಂತ ಪ್ರಥಮ ವಿಭಕ್ತಿ ದ್ವಿವಚನವೋ ಅಥವಾ ಜಲ್ಪ್ಯ ಅನ್ನೋದು ತೃತೀಯ ವಿಭಕ್ತಿ ಏಕವಚನವೋ, ಹೀಗೆಲ್ಲ ಸ್ವಲ್ಪ ವ್ಯತ್ಯಾಸ ಇರಬಹುದು. ಯೇಷಾಂ ಜಲ್ಪಿ ಚರತ್ಯಂತರ ಅಂತ ಹೀಗೆಲ್ಲ ಬೇರೆ ಬೇರೆ ಕಡೆ ಪ್ರಯೋಗ ಇರುವುದನ್ನು ಕೋಶಕಾರರು ಉದ್ಧರಿಸ್ತಾರೆ. ಈ ಪ್ರಾರ್ಥನೆ ಮಾಡುವಾಗ, ಪ್ರೇಯರ್ ಮಾಡುವಾಗ ನಾವು ಅಸ್ಪಷ್ಟವಾಗಿ ಗೊಣಗಾಡ್ತಾ ಇರ್ತೀವಲ್ಲ, ಅಂಥದನ್ನು ಕೂಡ ಪ್ರೇಯರ್ ಅಂಥದನ್ನು ಕೂಡ ಈ ಜಲ್ಪಿ ಅಂತ ಹೀಗೆ ಕೆಲವು ಕಡೆ ಕೇಳಿ ಬರ್ತದೆ. ಅದೇನೇ ಇರಲಿ, ಪ್ರಾಣಿಗಳ ವಾಯ್ಸ್ ಏನಿರ್ತದೆ ಅದಕ್ಕಿಂತಲೂ ಭಿನ್ನವಾದಂಥ ಒಂದು ಶಬ್ದ ಅಂತ ಕೋಶಗಳಲ್ಲಿ ಗೊತ್ತಾಗ್ತದೆ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಅದನ್ನು ಉದ್ಧರಿಸಿದ್ದಾರೆ. ಅನ್ಯಥಾ ಜ್ಞಾನ ಹೇತುರ್ಯ ವಾಗ್ ಜಲ್ಪಿ ಪ್ರಕೀರ್ತಿತ ಅಂತ. ಅದಕ್ಕೆ ಏನು ಅರ್ಥ ಮಾಡಬೇಕು ಅಂತ ಅನ್ನೋದು ಮಾತ್ರ ಸ್ವಲ್ಪ ಗೊಂದಲಕ್ಕೆ ಕಾರಣ ಆಗುವಂತಿದೆ. ಇದು ವಿಜಯಧ್ವಜರು ಮತ್ತು ಯಾದವಾರ್ಯರು ಮಾತ್ರ ವಿವರಿಸಿರೋ ವಿಚಾರ, ಬೇರೆಯವರನ್ನೇನು ವಿಚಾರಿಸಿಲ್ಲ. ಬೇರೆಯವರ ದೃಷ್ಟಿಯಿಂದ ಅಲ್ಲಿ ಅನ್ಹಾವೃತಂ, ಅನ್ಹಿ ಆಪೃತಂ ಅಂತ ಹೀಗೆ ಪಾಠ ಇದೆ. ಅದರಿಂದ ಜಲ್ಪ್ಯ ಅನ್ಯಥಾ ಜ್ಞಾನ ಹೇತು ವಾಚ, ಅನ್ಯಥಾ ಜ್ಞಾನಕ್ಕೆ ಕಾರಣವಾದ ಮಾತಿನಿಂದ ಆವೃತರಾದವರು ಅಂತ ವಿಜಯಧ್ವಜರ ಅರ್ಥ ಬರೆದಿದ್ದಾರೆ. ಅನ್ಯಥಾ ಜ್ಞಾನ ಜನಕ ಕುಶಾಸ್ತ್ರೇಣ ಆವೃತಂ, ಅನ್ಯಥಾ ಜ್ಞಾನಕ್ಕೆ ಕಾರಣವಾದ ಕೆಟ್ಟ ಶಾಸ್ತ್ರದಿಂದ ಆವೃತರಾದವರು ಅಂತ ಅರ್ಥವನ್ನು ಯಾದವಾರ್ಯರು ಬರೆದಿದ್ದಾರೆ. ಅಂತೂ ಆ ಕೆಟ್ಟ ಶಾಸ್ತ್ರದ ಅಧ್ಯಯನಕ್ಕೆ ಬಲಿ ಬಿದ್ದವರು ಅಂತ ಈಗ ಅದರ ಅರ್ಥ ಆಗ್ತದೆ. ಆದರೆ ವಸ್ತುತಃ ಆ ಜಲ್ಪಿ ಅನ್ನೋ ಶಬ್ದಕ್ಕೆ ಕೆಟ್ಟ ಶಾಸ್ತ್ರ ಅಂತಲೇ ಏನು ಅರ್ಥ ಇಲ್ಲ. ಯಾವುದೇ ವ್ಯರ್ಥವಾದಂಥ ಮಾತು, ಅದು ಒಂದು ಔಪಚಾರಿಕ ರೂಪದಿಂದ, ಫಾರ್ಮಲ್ ರೂಪದಿಂದ, ಗ್ರಂಥ ರೂಪದಿಂದಲೇ ಅದನ್ನು ನಿರ್ಮಿತ ಏನಾಗಿರಬೇಕಾಗಿಲ್ಲ. ಯಾವುದೇ ರೀತಿಯಾದ ವ್ಯರ್ಥವಾದ ಮಾತು ಕೂಡ ಜಲ್ಪಿ ಅಂತಲೇ ಕರೆಸ್ಕೋತದೆ. ಇದಕ್ಕೆ ಗೋವಿಂದಾಚಾರ್ಯರು ಅನ್ಯಥಾ ಜ್ಞಾನ ಹೇತುರ್ಯ ಜಲ್ಪಿ ಪ್ರಕೀರ್ತಿತ ಅನ್ನುವ ಮಾತೇನಿದೆಯಲ್ಲ, ಅದಕ್ಕೆ ಅನ್ಯಥಾ ಜ್ಞಾನದಿಂದ ಹುಟ್ಟುವ, ತಪ್ಪು ತಿಳುವಳಿಕೆಯಿಂದ ಹುಟ್ಟುವ ವ್ಯರ್ಥವಾದ ಮಾತು, ಹಾಳು ಹರಟೆ ಅಂತ ಹೀಗೆ ಅರ್ಥ ಹೇಳಿದ್ದಾರೆ. ಅವರು ಉದ್ಧರಿಸಿರುವಂಥ ಕೆಲವು ಟಿಪ್ಪಣಿಗಳಲ್ಲಿಯೂ ಕೂಡ ತತ್ವಮಾರ್ಗ ವಿರುದ್ಧ ಬಹುಪ್ರಲಾಪಿನಂ ಅಂತ ಹೀಗೆ ಅರ್ಥ ಕೇಳಿ ಬರ್ತದೆ. ತತ್ವಮಾರ್ಗಕ್ಕೆ ವಿರುದ್ಧವಾದ ಕೆಟ್ಟ ಬಹುವಾದ ಅರ್ಥಹೀನವಾದ ಒಂದು ಪ್ರಲಾಪ ಅಂತಿಷ್ಟ ಅರ್ಥ ಕೇಳಿ ಬರ್ತದೆ. ಹಾಗಾಗಿ ಆಚಾರ್ಯರು ಭಾಗವತ ತಾತ್ಪರ್ಯ ಅಲ್ಲೇನೋ ಬರೆದಿದ್ದಾರೆ. ಆದರೂ ಕೂಡ ಅನ್ಯಥಾ ಜ್ಞಾನಕ್ಕೆ ಕಾರಣವಾದ ವ್ಯರ್ಥವಾದ ಮಾತು ಅಂತ ಅದಕ್ಕೆ ಅರ್ಥ ಮಾಡಬೇಕು, ಅಥವಾ ಅನ್ಯಥಾ ಜ್ಞಾನವನ್ನೇ ಕಾರಣವಾಗಿ ಹೊಂದಿರುವ ಮಾತು ಅಂತ ಅರ್ಥ ಮಾಡಬೇಕು ಅಂತನ್ನುವುದು ಸ್ವಲ್ಪ ಗೊಂದಲಕ್ಕೆ ವಿಷಯವಾಗಿಯೇ ಉಳಿತದೆ. ವಿಜಯಧ್ವಜರು ಮತ್ತು ಯಾದವಾರ್ಯರು ಮೊದಲಾದವರು ಅದನ್ನು ಗಮನಿಸುವಂತೆ ಅದು ಅನ್ಯಥಾ ಜ್ಞಾನಸ್ಯ ಹೇತು, ಇಂಥ ಒಂದು ಹಾಳು ಹರಟೆಯಿಂದ ಅಥವಾ ಕೆಟ್ಟ ಶಾಸ್ತ್ರದಿಂದ
ತಪ್ಪು ತಿಳುವಳಿಕೆ ಎಲ್ಲ ಕಡೆ ಹರಡುತ್ತದೆ. ಅದಕ್ಕಾಗಿ ಅನ್ಯಥಾ ಜ್ಞಾನಸ್ಯ ಹೇತು ಅಂತ ಅವರು ತಗೊಂಡಿದ್ದಾರೆ. ಗೋವಿಂದಾಚಾರ್ಯ ಹೇಳಿದ ಪ್ರಕಾರ ಅನ್ಯಥಾ ಜ್ಞಾನ ಒಳಗಿರುವ ಕಾರಣದಿಂದ ಇಂತಹ ಹಾಳು ಹರಟೆ ಹೊರಗೆ ಬರ್ತದೆ. ಅಂಥ ಹಾಳು ಹರಟೆಯಲ್ಲಿ ಮುಳುಗಿದವರು ಆ ಗೋಪಾಲಕರು ಅಂತ ಅವ್ರ ತಾತ್ಪರ್ಯ ಆಗ್ತದೆ. ಅನ್ಯಥಾ ಜ್ಞಾನಂ ಹೇತು ಯಸ್ಯಾಹಸ ಅಂತ ಬಹುರಿ ಸಮಾಸ ಮಾಡಬೇಕಾಗ್ತದೆ ಗೋವಿಂದಾಚಾರ್ಯ ಹೇಳಿದ ದೃಷ್ಟಿಯಿಂದ. ಈ ಎರಡೂ ಪಕ್ಷದಲ್ಲಿಯೂ ಕೆಲವು ಸಮಸ್ಯೆಗಳು ಕಾಣುತ್ತವೆ. ಸಾಮಾನ್ಯವಾಗಿ ಷಷ್ಠಿ ತತ್ಪುರುಷ ಸಮಾಸ ಅಂತ ಅನ್ನೋದು ಪ್ರಥಮ ಪ್ರಾಪ್ತ. ಆ ಷಷ್ಠಿ ತತ್ಪುರುಷ ಸಮಾಸಕ್ಕೆ ಅವಕಾಶ ಇಲ್ಲದೆ ಹೋದಾಗ ಬಹುರಿ ಸಮಾಸ ಮಾಡಬೇಕು ಅಂತ ಅನ್ನೋದು ಸಾಮಾನ್ಯವಾಗಿ ಶಾಸ್ತ್ರಗಳ ನಿಯಮ. ಬಹುರಿ ಸಮಾಸ ಏನಾದರೂ ಮಾಡುವುದಿದ್ದರೆ ಇಲ್ಲಿ ಅನ್ಯಥಾ ಜ್ಞಾನ ಹೇತುಕಿ ಯಾವಾಕ್ ಸಾ ಜಲ್ಪಿ ಪ್ರಕೀರ್ತಿತ ಅಂತ ಒಂದು ಕ ಅನ್ನುವ ಪ್ರತ್ಯಯವನ್ನು ಹೇಳಿರ್ತಿದ್ರು ಬಹುರಿ ಸಮಾಸವನ್ನು ಸೂಚನೆ ಮಾಡಲಿಕ್ಕಾಗಿ. ಅದನ್ನು ಇಲ್ಲಿ ಹೇಳಲಿಲ್ಲ ಆದ್ದರಿಂದ ಇದು ಷಷ್ಠಿ ತತ್ಪುರುಷ ಸಮಾಸ ಅಂತಲೇ ನಮಗೆ ಅನಿಸ್ತದೆ. ಆದರೆ ಕೆಲವು ಕಡೆ ಬಹುರಿ ಸಮಾಸದಲ್ಲಿಯೂ ಕೂಡ ಕ ಅನ್ನುವ ಪ್ರತ್ಯಯವನ್ನು ಹೇಳೇ ಇರ್ತಾರೆ ಅಂತ ನಿಶ್ಚಿತ ಏನಿಲ್ಲ. ಪೀತಮಂಬರಮ್ಯಸ್ಯ ಸಹ ಪೀತಾಂಬರಹ ಅಂತಲೇ ಹೇಳ್ತಾರೆ ಹೊರತು ಪೀತಾಂಬರಕಃ ಅಂತೇನು ಹೇಳೋದಿಲ್ಲ. ಆದ್ದರಿಂದ ಇಲ್ಲಿ ಕ ಅನ್ನುವ ಪ್ರತ್ಯಯ ಇಲ್ಲ ಅಂದ ಮಾತ್ರಕ್ಕೆ ಇದು ಬಹುರಿ ಸಮಾಸ ಅಲ್ಲ ಅಂತ ಹೇಳುವಂತಿಲ್ಲ. ಷಷ್ಠಿ ತತ್ಪುರುಷ ಸಮಾಸ ಪ್ರಥಮತಃ ಪ್ರಾಪ್ತ, ಬಹುರಿ ಸಮಾಸ ಆಮೇಲೆ ಪ್ರಾಪ್ತ. ಆ ವಿಷಯ ಸರಿ. ಆದರೆ ಇಲ್ಲಿಗೆ ಬಹುರಿ ಮಾಡಬೇಕು ಷಷ್ಠಿ ತತ್ಪುರುಷ ಸಮಾಸ ಮಾಡಬೇಕು ಅಂತ ಅನ್ನೋದು ಸ್ವಲ್ಪ ಗೊಂದಲಕ್ಕೆ ವಿಷಯವಾಗಿ ಉಳಿತದೆ. ಮತ್ತೆ ಒಟ್ಟಾರೆ ಈ ಜಲ್ಪಿ ಅನ್ನೋದಕ್ಕೆ ಶಾಸ್ತ್ರ ಅಂತ ಅರ್ಥ ಮಾಡಬೇಕೋ ಮಾತು ಅಂತ ಅರ್ಥ ಮಾಡಬೇಕೋ ಅಂತ ಪ್ರಶ್ನೆ ಬಂದರೆ ಇದನ್ನೆಲ್ಲ ಕಳೆದ ದಿವಸ ನಾನು ಪ್ರವಚನ ಮಾಡಿದ ಮೇಲೆ ಕೂಡ ಇದನ್ನ ಅದಾದ ನಂತರ ನನಗೆ ತಿಳಿಯೋದೇನೆಂದರೆ ಅನ್ಯಥಾ ಒಳಗೆ ತಪ್ಪು ತಿಳುವಳಿಕೆ ಇರೋದ್ರಿಂದ ಅಂಥ ವ್ಯರ್ಥವಾದ ಮಾತುಗಳು ಹೊರಗೆ ಬರ್ತವೆ. ಅದು ಮತ್ತೊಬ್ಬರಿಗೆ ತಪ್ಪು ತಿಳುವಳಿಕೆ ಕಾರಣ ಆಗ್ತದೆ. ಬಹುರಿ ಸಮಾಸವೂ ಇಲ್ಲಿ, ಷಷ್ಠಿ ತತ್ಪುರುಷ ಸಮಾಸವೂ ಇಲ್ಲಿ, ಎರಡೂ ಇಲ್ಲಿ. ಹೀಗೆ ನಮಗೆ ತಪ್ಪು ತಿಳುವಳಿಕೆ ಇರೋದ್ರಿಂದ ನಮ್ಮ ಅನ್ಯಥಾ ಜ್ಞಾನವನ್ನೇ ಕಾರಣವನ್ನಾಗಿ ಇಟ್ಕೊಂಡು ಇಂಥ ಒಂದು ಜಲ್ಪಿ ಇದು ಹೊರಗೆ ಬರ್ತದೆ. ಅದು ಇನ್ನೊಬ್ಬರಿಗೆ ಅನ್ಯಥಾ ಜ್ಞಾನಕ್ಕೆ ಕಾರಣ ಆಗ್ತದೆ. ಅಲ್ಲಿ ಷಷ್ಠಿ ತತ್ಪುರುಷ ಸಮಾಸ. ಮತ್ತು ಈ ಮಾತು ಅಂದರೆ ಇದೊಂದು ಕೇವಲ ಕ್ಯಾಶುವಲ್ ಮಾತು ಆಗಿರಬಹುದು ಅಥವಾ ಒಂದು ಫಾರ್ಮಲ್ ಗ್ರಂಥವೂ ಆಗಿರಬಹುದು, ಏನೂ ಆಗಬಹುದು. ಆಗಬಾರ್ದು ಅಂತ ಏನಿಲ್ಲ. ಆದರೆ ಗ್ರಂಥವೇ ಆಗಬೇಕು ಅಂತ ನಿಯಮನೂ ಏನಿಲ್ಲ. ಸಾಮಾನ್ಯವಾದ ವ್ಯರ್ಥವಾದ ಮಾತು, 4 ಜನ ಕೂತ್ಕೊಂಡು ಹರಟೆ ಹೊಡೆಯೋದು, ಅಜ್ಞಾನಿಗಳಾದವರು, ಹೆಚ್ಚಿನ ಶಾಸ್ತ್ರವೇ ಓದದೇ ಇದ್ದವರು ಆಡುವ ಹರಟೆಗೂ ಜಲ್ಪಿ ಅಂತ ಹೇಳಿಯೇ ಹೇಳ್ಬೋದು. ಶಾಸ್ತ್ರವನ್ನು ರಚನೆ ಮಾಡಿದರೆ ಅದು ಕೂಡ ಇನ್ನೊಬ್ಬರಿಗೆ ತಪ್ಪು ತಿಳುವಳಿಕೆ ಕಾರಣ ಆಗುವುದಾಗಿದ್ದರೆ, ಮತ್ತು ತಾವು ಕೂಡ ತಪ್ಪು ತಿಳುವಳಿಕೆಯ ಮೂಲಕವೇ ಅಂಥದ್ದೊಂದು ವಿಷಯವನ್ನು ಶಾಸ್ತ್ರದಲ್ಲಿ ಪ್ರತಿಪಾದನೆ ಮಾಡಿದರೆ ಅದು ಕೂಡ ಆ ಶಾಸ್ತ್ರವನ್ನು ಜಲ್ಪಿ ಅಂತ ಹೇಳಲಿಕ್ಕೆ ತೊಂದರೆ ಏನಿಲ್ಲ. ಎರಡೂ ಅರ್ಥಗಳು ಇವೆ. ಹೀಗೆ ಅರ್ಥ ಆಗಬೇಕು ಅಂತಿಲ್ಲ. ಅದ್ರ ಬೇಸಿಕ್ ಅರ್ಥ ಮಾತು ಅಂತ ಅರ್ಥ. ಈ ಉದಾಹರಣೆ ವಾಕ್ ಅಂದರೆ ಮಾತು ಅಂತ ಅರ್ಥ. ವಾಕ್ ಎಂಬ ಮಾತಕ್ಕೆ ಶಾಸ್ತ್ರ ಅಂತ ಅರ್ಥ ಬರಬೇಕಾದ್ರೆ ಆಮೇಲೆ ಬರಬೇಕಷ್ಟೇ. ಹಾಗೆ ಗೌಹು ಅಂದರೆ ಮಾತು ಅಂತ ಮೊದಲನೇ ಅರ್ಥ. ನೀರು ಇತ್ಯಾದಿ ಬೇರೆ ಅರ್ಥಗಳಿವೆ, ಅವು ವಿಚಾರ ಬೇರೆ. ಇಲ್ಲಿ ನಮಗೆ ಪ್ರಸ್ತುತವಾದ್ರಲ್ಲಿ ಗೌಹು ಅಂದರೆ ಮಾತು ಅಂತ ಮೊದಲನೇ ಅರ್ಥ, ಗೌಹು ಅಂದರೆ ಶಾಸ್ತ್ರ ಅಂತ ಆಮೇಲಿನ ಅರ್ಥ. ಹಾಗೆ ಜಲ್ಪಿಹಿ ಅಂತನ್ನೋದಕ್ಕೆ ಬೇಸಿಕ್ ಅರ್ಥ ವ್ಯರ್ಥವಾದ ಮಾತು, ಅಜ್ಞಾನವನ್ನೇ ಕಾರಣವನ್ನಾಗಿ ಹೊಂದಿ ಇನ್ನೊಬ್ಬರಿಗೆ ಅಜ್ಞಾನಕ್ಕೆ ಕಾರಣ ಆಗುವ ಮಾತು. ಅದು ಶಾಸ್ತ್ರನೂ ಆಗಬಹುದು. ಹೀಗೆ ಷಷ್ಠಿ ತತ್ಪುರುಷವೂ ಬಹುರೀಹಿಯೂ ಎರಡೂ ಆಗಬಹುದು. ವ್ಯರ್ಥವಾದ ಮಾತು ಮತ್ತು ಅದಕ್ಕೊಂದು ವ್ಯವಸ್ಥಿತ ರೂಪ ಕೊಟ್ಟಿರುವಂಥ ಗ್ರಂಥ, ಹೀಗೆ ಈ ಎರಡು ಅರ್ಥಗಳು ಕೂಡ ಆಗಬಹುದು ಅಂತ ಇದನ್ನೆಲ್ಲ ಪರ್ಯಾಲೋಚನೆ ಮಾಡಿದಾಗ ನನಗೆ ಅನಿಸಿದೆ. ಅದಕ್ಕಾಗಿ ಈ ಸ್ಪಷ್ಟೀಕರಣ ಕೊಡುವುದಕ್ಕಾಗಿ ಕಳೆದ ಪ್ರವಚನ ಆದಮೇಲೂ ಕೂಡ ಮತ್ತೆ ಇದನ್ನೊಂದು ಬಾರಿ ಇದನ್ನು ತಮ್ಮೆದುರಿಗೆ ಹಂಚಿಕೊಂಡಿದ್ದೆ. ಆ ಗೋಪಾಲಕರು ಸಹಜವಾಗಿ ಹಳ್ಳಿ ವಾತಾವರಣದಲ್ಲಿ ಬೆಳೆದವರಾದ್ದರಿಂದ, ಹೆಚ್ಚಿನ ಓದದವರಾದ್ದರಿಂದ ವ್ಯರ್ಥವಾದ ಮಾತುಗಳನ್ನು ಆಡುವವರು. ಅವರ ಮೂಲ ಸ್ವರೂಪ ಹೇಗೇ ಇರಲಿ, ಈಗಂತೂ ಅವರು ಅಜ್ಞಾನಿಗಳಾಗಿರೋದ್ರಿಂದ ಅವರ ಅಜ್ಞಾನವನ್ನೇ ಆಧಾರವಾಗಿಟ್ಕೊಂಡು ಹೊರಟಿರುವಂಥದ್ದು ಈ ವ್ಯರ್ಥವಾದ ಮಾತು. ಅಂಥ ವ್ಯರ್ಥವಾದ ಶಾಸ್ತ್ರವನ್ನು ಅವ್ರು ಯಾವ್ದಾದ್ರು ಓದಿದ್ರೋ ಇಲ್ವೋ, ಓದಿಲಿಕ್ಕಿಲ್ಲ. ಅದಿಲ್ಲೇ ಓದಿದ್ರೂ ಆಯಿತು, ಓದದೇ ಇದ್ರೂ ಆಯಿತು. ಅಂಥ ಮಾತುಗಳನ್ನು ತಾವೂ ಆಡ್ತಾರೆ, ಇನ್ನೊಬ್ಬರು ಆಡಿದ ಪ್ರಭಾವಕ್ಕೂ ಒಳಗಾಗಿದ್ದಾರೆ ಅಂತಿಷ್ಟೆಲ್ಲ ಅರ್ಥ ಆಗ್ತದೆ. ಶಾಸ್ತ್ರ ಅಂತ ನಿರ್ದಿಷ್ಟವಾಗಿ ಅದಕ್ಕೆ ಅರ್ಥ ಮಾಡಬೇಕಾಗಿಲ್ಲ ಅನ್ನೋದು
ನನಗೆ ಕಂಡು ಬಂದಿರುವಂಥ ವಿಚಾರ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದರು ಇನ್ನು ಶ್ರೀಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.